ಭಾರತೀಯ ಸೇನೆ ಇದೀಗ ಭದ್ರತೆಯ ಹೊಸ ಅಧ್ಯಾಯವನ್ನ ಬರೆಯುತ್ತಿದೆ. ಗಡಿಯಲ್ಲಿ ಮಾನವ ಸೈನಿಕರ ಜೊತೆ ಈಗ ಕೃತಕ ಬುದ್ಧಿಮತ್ತೆ ಹೊಂದಿರುವ ಎಐ ಮತ್ತು ರೋಬೋಟಿಕ್ ಸೈನಿಕರು ಕಾರ್ಯನಿರ್ವಹಿಸಲಿದ್ದಾರೆ. ಪಾಕಿಸ್ತಾನದ ಗಡಿಯಾದ LOC ಲೈನ್ ಆಫ್ ಕಂಟ್ರೋಲ್ನಲ್ಲಿ ಶತ್ರುಗಳ ಅಕ್ರಮ ಪ್ರವೇಶವನ್ನ ತಡೆಯಲು ಭಾರತೀಯ ಸೇನೆ ಈ ಹೊಸ ತಂತ್ರಜ್ಞಾನವನ್ನ ಬಳಕೆಗೆ ತಂದಿದೆ. ಇವುಗಳಲ್ಲಿ ಪ್ರಮುಖವಾದದ್ದು ರೋಬೋಟಿಕ್ ಮ್ಯೂಲ್ ಎಂದೇ ಕರೆಯಲಾಗುವ ಯಂತ್ರ ಸೈನಿಕ. ರೋಬೋಟಿಕ್ ಮ್ಯೂಲ್ ಅಂದ್ರೆ ಒಂದು ಎಐ ನಿಯಂತ್ರಿತ ಯಂತ್ರ ಪ್ರಾಣಿ. ಇದು ನಾಯಿಯಂತಿರುವ 4 ಕಾಲುಗಳ ಯಂತ್ರ. ಕಷ್ಟಕರ ಪ್ರದೇಶಗಳಲ್ಲಿ ಮಾನವ ಸೈನಿಕರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿರುವ ಈ ಯಂತ್ರವನ್ನ ಪರ್ವತ, ಕಾಡು, ಹಿಮ ಪ್ರದೇಶ, ಕಲ್ಲುಗುಡ್ಡೆಗಳು ಮುಂತಾದ ಕಠಿಣ ನೆಲಗಳಲ್ಲಿ ಸಹ ಸುಲಭವಾಗಿ ಚಲಿಸಲು ನಿರ್ಮಿಸಲಾಗಿದೆ. ಇದು 15 ರಿಂದ 20 ಕಿಲೋಗ್ರಾಂ ತೂಕದ ಸಾಮಗ್ರಿಗಳನ್ನು ಹೊತ್ತುಕೊಂಡು ಹೋಗಬಲ್ಲದು ಮತ್ತು ಸ್ವಯಂಚಾಲಿತವಾಗಿ ದಿಕ್ಕು ತಿರುಗಿಸಿ ಕಾರ್ಯನಿರ್ವಹಿಸಬಲ್ಲದು. ಇದರ ಪವರ್ ಏನಂದ್ರೆ ಅಪಾಯಕಾರಿ ಪ್ರದೇಶಗಳಲ್ಲಿ ಚಲನೆ ಮಾಡುತ್ತೆ. ಹಿಮ, ಕಲ್ಲು ಅಥವಾ ಕಾಡು ಪ್ರದೇಶಗಳಲ್ಲೂ ಸಹ ನಿಲ್ಲದೆ ಕೆಲಸ ಮಾಡುತ್ತೆ. ತೂಕ ಹೊರುವ ಸಾಮರ್ಥ್ಯವಿದೆ. ಸೈನಿಕರ ಆಹಾರ, ಶಸ್ತ್ರಾಸ್ತ್ರ, ವೈದ್ಯಕೀಯ ಸಾಮಗ್ರಿ ಇತ್ಯಾದಿಗಳನ್ನ ಹೊತ್ತು ತರುತ್ತೆ. ಇನ್ಸ್ಟಾರೆಡ್ ಕ್ಯಾಮೆರಾ ಹೊಂದಿದೆ. ಕತ್ತಲೆಯಲ್ಲಿ ಅಥವಾ ಮಂಜು ಪ್ರದೇಶಗಳಲ್ಲಿ ಶತ್ರು ಚಲನೆಯನ್ನ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಎಐ ಆಧಾರಿತ ನಿರ್ಧಾರ ಮಾಡುವ ಶಕ್ತಿ ಇದೆ. ಮಾನವ ಮಾರ್ಗದರ್ಶನವಿಲ್ಲದೆ ಅಪಾಯ ಗುರುತು ಮಾಡಿ ಎಚ್ಚರಿಕೆ ನೀಡುತ್ತೆ. ದೀರ್ಘ ಬ್ಯಾಟರಿ ಬ್ಯಾಕಪ್ ಹೊಂದಿದೆ. ಒಂದೇ ಚಾರ್ಜ್ನಲ್ಲಿ ಹಲವು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತೆ. LOCನಲ್ಲಿ ಶತ್ರುಗಳ ಅಕ್ರಮ ಪ್ರವೇಶವನ್ನ ತಡೆಯೋದು ಭಾರತ ಸೇನೆಯ ದೊಡ್ಡ ಸವಾಲಾಗಿತ್ತು. ಹಿಮಾಲಯ ಪ್ರದೇಶಗಳಲ್ಲಿ ಮಾನವ ಸೈನಿಕರಿಗೆ ನಿಗಾ ವಹಿಸುವುದು ಕಷ್ಟಕರ ಕೆಲಸವಾಗಿತ್ತು. ಈಗ ರೋಬೋಟಿಕ್ ಮ್ಯೂಲ್ಗಳು 3ನೇ ಹಂತದ ರಕ್ಷಣಾ ಜಾಲದ ಭಾಗವಾಗಿ ಕೆಲಸ ಮಾಡ್ತಿದೆ. ಇಂತಹ ಕಷ್ಟಕರ ಪ್ರದೇಶದಲ್ಲಿ ಮೊದಲ ಹಂತದಲ್ಲಿ ಡ್ರೋನ್ಗಳು ಸೈನಿಕರಂತೆ ಕೆಲಸ ಮಾಡುತ್ತೆ. 2ನೇ ಹಂತದಲ್ಲಿ ರೋಬೋಟಿಕ್ ಮ್ಯೂಲ್ಗಳು ಕಾರ್ಯನಿರ್ವಹಿಸುತ್ತೆ. 3ನೇ ಹಂತದಲ್ಲಿ ಮಾನವ ಸೈನಿಕರು ಕಾರ್ಯನಿರ್ವಹಿಸಲಿದ್ದಾರೆ. ಇದರಿಂದ ಶತ್ರುಗಳು ಅಕ್ರಮವಾಗಿ ಪ್ರವೇಶಿಸಲು ಪ್ರಯತ್ನಿಸಿದ್ರು ಮೊದಲು ಡ್ರೋನ್ಗಳು ಪತ್ತೆ ಹಚ್ಚುತ್ತವೆ. ಬಳಿಕ ಮ್ಯೂಲ್ಗಳು ನಿಖರ ಸ್ಥಳವನ್ನು ಗುರುತಿಸಿ ಅಲರ್ಟ್ ನೀಡುತ್ತವೆ. ಅಂತಿಮವಾಗಿ ಮಾನವ ಸೈನಿಕರು ಕ್ರಮ ಕೈಗೊಳ್ತಾರೆ. ಈ ರೋಬೋಟಿಕ್ ಮ್ಯೂಲ್ಗಳು ಪೂರ್ಣವಾಗಿ ಭಾರತೀಯ ಕಂಪನಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. DRDO, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಈ ಯಂತ್ರವನ್ನ ತಯಾರು ಮಾಡಲಾಗಿದೆ. ಇದರಿಂದ ಭಾರತದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನ ಮತ್ತಷ್ಟು ಬಲಗೊಂಡಿದೆ. ಇದು ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದ ವರ್ಲ್ಡ್ ಎಂಬ ಸರ್ಕಾರದ ದೃಷ್ಟಿಕೋನದ ನೈಜ ಉದಾಹರಣೆಯಾಗಿದೆ. ಈ ಯಂತ್ರಗಳು 24x7 ಕಾರ್ಯನಿರ್ವಹಿಸಬಲ್ಲದು. ಮಾನವ ಸೈನಿಕರಿಗೆ ವಿಶ್ರಾಂತಿ ಸಿಗುವಂತೆ ಮಾಡ್ತವೆ ಮತ್ತು ಹೈ ರಿಸ್ಕ್ ಪ್ರದೇಶಗಳಲ್ಲಿ ಜೀವಪಾಯ ಕಡಿಮೆ ಮಾಡುತ್ತದೆ. ಭಾರತೀಯ ಸೇನೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಎಐ ಆಧಾರಿತ ಯಂತ್ರ ಸೈನಿಕರು, ಡ್ರೋನ್ಗಳು, ಸ್ಮಾರ್ಟ್ ಸರ್ವೆಲೆನ್ಸ್ ಸಿಸ್ಟಮ್ಗಳನ್ನ ಸೇರ್ಪಡಿಸಲು ತಯಾರಾಗಿದೆ. ಇದು ಗಡಿ ಭದ್ರತೆಯನ್ನ ಮಾತ್ರವಲ್ಲ, ಸೈಬರ್ ವಾರ್ ಮತ್ತು ಎಲೆಕ್ಟ್ರಾನಿಕ್ ರಕ್ಷಣಾ ಕ್ಷೇತ್ರಕ್ಕೂ ಸಹ ಬಲ ನೀಡಲಿದೆ. ಈ ಹೊಸ ಕ್ರಮವು ಭಾರತೀಯ ಸೇನೆಯ ಕಾರ್ಯಪದ್ಧತಿಯಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಗಡಿಯ ರಕ್ಷಣೆಯಲ್ಲಿ ಮಾನವ ಸೈನಿಕರ ಶಕ್ತಿ ಮತ್ತು ತಂತ್ರಜ್ಞಾನ ಇವೆರಡು ಕೈ ಜೋಡಿಸಿರುವ ಈ ಮಾದರಿ ಇಡೀ ಜಗತ್ತನ್ನೇ ಗಮನ ಸೆಳೆದಿದೆ. ರೋಬೋಟಿಕ್ ಮ್ಯೂಲ್ಗಳು ಕೇವಲ ಯಂತ್ರಗಳಲ್ಲ, ಅವು ಭಾರತೀಯ ಸೈನಿಕರ ನಿಷ್ಠೆಯ ಹೊಸ ಸಹಯೋಗಿಗಳು. ಗಡಿಯಲ್ಲಿ ನಿಂತು ದೇಶವನ್ನ ಕಾಯುವ ನಮ್ಮ ಸೈನಿಕರ ಜೊತೆ ಈಗ ತಂತ್ರಜ್ಞಾನವು ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ನಿಜಕ್ಕೂ ಟೆಕ್ನಾಲಜಿ ಮೀಟ್ಸ್ ಪ್ಯಾಟ್ರಿಯಾಟಿಸಂ ಎಂಬ ಹೊಸ ಅಧ್ಯಾಯವನ್ನ ಬರೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.